ಅಕ್ರಮ ಕಬ್ಬಿಣದ ಅದಿರು ಸಾಗಣೆ ವಿರುದ್ಧ ಅರಣ್ಯ ಇಲಾಖೆಯ ದಾಳಿ. 4 ಆರೋಪಿಗಳ ಬಂಧನ, ಒಬ್ಬ ವ್ಯಕ್ತಿ ಪರಾರಿ, ಟ್ರ್ಯಾಕ್ಟರ್ ಹಾಗೂ ಅದಿರು ವಶ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಲಯದ ಕುಕ್ಕವಾಡ ಅರಣ್ಯ ವ್ಯಾಪ್ತಿಯ ಉಬ್ರಾಣಿ ಶಾಖೆಯ ಉಬ್ರಾಣಿ ಗಸ್ತಿನ ಕೆಯುಎಫ್ಎಸ್ ಸರ್ವೆ ನಂಬರ್ 21ರ ಒತ್ತುವರಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸೋಮವಾರದಂದು ಅಕ್ರಮವಾಗಿ ಕಬ್ಬಿಣದ ಅದಿರು ಕಲ್ಲುಗಳನ್ನು ಸಂಗ್ರಹಿಸಿ ಟ್ರ್ಯಾಕ್ಟರ್ ಮೂಲಕ ಸಾಗಿಸಿ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಪ್ರಕರಣವನ್ನು ಅರಣ್ಯ ಇಲಾಖೆ ಪತ್ತೆ ಹಚ್ಚಿದ್ದು 5 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ನೀಡಿದ ಮಾಹಿತಿಯ ಪ್ರಕಾರ ಮೀಸಲು ಅರಣ್ಯದ ಒತ್ತುವರಿ ಪ್ರದೇಶದಲ್ಲಿದ್ದ ತೋಟವೊಂದರಲ್ಲಿ ಕಬ್ಬಿಣದ ಅದಿರು ಕಲ್ಲುಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಟ್ರ್ಯಾಕ್ಟರ್ ಹಾಗೂ ಟ್ರೈಲರ್ನಲ್ಲಿ ತುಂಬಿ ಸಾಗಿಸಲಾಗ್ತಾ ಇತ್ತು ಎಂಬ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನ ಭದ್ರಾವತಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಕುಮಾರ್ ಹಾಗೂ ಚನ್ನಗಿರಿ ಉಪ ವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ತೆಗ್ಗಿನಮನಿ ಅವರ ಮಾರ್ಗದರ್ಶನದಲ್ಲಿ ಅವರ ನಿರ್ದೇಶನದಂತೆ ಎಫ್ಐಆರ್ ಸಂಖ್ಯೆ 4/2026-27ರ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಬಂಧಿತ ಆರೋಪಿಗಳಲ್ಲಿ A1 ಆರೋಪಿಯಾದಂತಹ ಸೈಯದ್ ಸಗೀರ್ ಅಹಮದ್ ಅಲಿಯಾಸ್ ಖಲೀಲ್, A2 ಆರೋಪಿಯಾದಂತಹ ಪ್ರಸನ್ನ ಬಿನ್ ತಿಪ್ಪೇಶಪ್ಪ ಉಗ್ರಾಣಿ, A3 ಆರೋಪಿ ನಜೀಬ್ ಬಿನ್ ಅಬ್ದುಲ್ ಸಾಬ್, A4 ಆರೋಪಿ ಮುಕ್ರಂ ಬಿನ್ ಅಬ್ದುಲ್ ರಹೀಂ, A5 ಆರೋಪಿ ಸೈಯದ್ ಮೆಹಬೂಬ್ ಬಿನ್ ಅಬ್ದುಲ್ ಸಾಬ್ ಸೇರಿದ್ದಾರೆ. ಕಾರ್ಯಾಚರಣೆಯ ವೇಳೆ ಕಬ್ಬಿಣದ ಅದಿರು ತುಂಬಿದ್ದ ಒಂದು ಟ್ರ್ಯಾಕ್ಟರ್ ಹಾಗೂ ಟ್ರೈಲರ್ ಅನ್ನು ವಶಪಡಿಸಿಕೊಳ್ಳಲಾಗಿದ್ದು ಅಕ್ರಮ ಗಣಿಗಾರಿಕೆ ಹಾಗೂ ಅರಣ್ಯ ಸಂಪತ್ತಿನ ದುರ್ಬಳಕೆ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಈ ಕುರಿತು ಮಾತನಾಡಿದ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ, ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ಅವಕಾಶ ನೀಡುವುದಿಲ್ಲ. ಅರಣ್ಯ ಸಂಪತ್ತಿನ ರಕ್ಷಣೆ ಹಾಗೂ ಕಾನೂನು ಉಲ್ಲಂಘನೆ ತಡೆಯಲು ಇಲಾಖೆಯು ನಿರಂತರ ನಿಗಾ ವಹಿಸಿದ್ದು ಅಕ್ರಮ ಸಾಗಣೆ, ಅತಿಕ್ರಮಣ ಹಾಗೂ ಅರಣ್ಯ ನಾಶಕ್ಕೆ ಕಾರಣವಾಗುವ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಅಣ್ಣಾ ನಾಯಕ, ಬೀಟ್ ಅರಣ್ಯಾಧಿಕಾರಿಗಳಾದ ಲಿಂಗಪ್ಪ, ಬಸವರಾಜ್, ಪೊಲೀಸ್ ಪಟೇಲ್, ರಂಗಪ್ಪ, ಸಂತೋಷ್, ಮಂಜುನಾಥ್, ಬಸವರಾಜ ಕಡೋನಿ, ಬನ್ಸನಗೌಡ, ವಿನೋದ್ ರಾಥೋಡ್ ಹಾಗೂ ಚಾಲಕರಾದ ದೇವರಾಜ್ ಮತ್ತು ನಿಖಿಲ್ ಪಾಲ್ಗೊಂಡು ಯಶಸ್ವಿಯಾಗಿ ದಾಳಿ ನಡೆಸಿದರು. ಅರಣ್ಯ ಪ್ರದೇಶಗಳಲ್ಲಿ ನಡೆಯುವ ಅಕ್ರಮ ಗಣಿಗಾರಿಕೆ, ಅಕ್ರಮ ಸಾಗಣೆ ಹಾಗೂ ಅರಣ್ಯ ಸಂಪತ್ತಿನ ಲೂಟಿಯನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ವಿಶೇಷ ನಿಗಾ ವಹಿಸುವ ವ್ಯವಸ್ಥೆಯನ್ನು ಬಲಪಡಿಸಿದ್ದು ಸಾರ್ವಜನಿಕರು ಸಹ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವ ಇಲಾಖೆಯೊಂದಿಗೆ ಸಹಕರಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ದೇವರಾಜ್, NKS TV, ದಾವಣಗೆರೆ.